ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಮನೆಯವರೆಲ್ಲರೂ ಕೂಡ ಭೂಮಿ ಹಾಗೆ ಅಜಿತ್ ಇಬ್ಬರು ಬಂದ ಮೇಲೆ ತುಂಬಾ ಖುಷಿಯಿಂದ ಇರ್ತಾರೆ. ಸಂಗೀತ ಇದ್ದಳು, ಹೌದು ಕಣೋ ಅಜಿತ್, ಮನೆಯವರೆಲ್ಲರೂ ಕೂಡ ತುಂಬಾ ಬೋರ್ ಆಗಿತ್ತು. ಭೂಮಿ ಹಾಗೆ ನೀನು ಇಬ್ಬರೂ ಕೂಡ ಆದಷ್ಟು ಬೇಗ ಮನೆಗೆ ಬರಲಿ ಅಂತ ಹೇಳಿ ತುಂಬಾ ಕಾಯ್ತಾ ಇದ್ವಿ. ಬಂದೆಲ್ಲ ಅಷ್ಟೇ ಸಾಕು ನಮಗೆ ಅಂತ ಹೇಳಿ ಈ ಕಡೆ ಸಂಗೀತ ಹೇಳ್ತಾಳೆ. ಇನ್ನೊಂದು ಕಡೆ ಎಲ್ಲರೂ ಕೂಡ ತುಂಬಾ ಖುಷಿಯಲ್ಲಿರ್ತಾರೆ. ಆದರೂ ಕೂಡ ಶಾರದಾ ಅತ್ತೆನ ನೋಡಿದೆ ಅಂತ ಹೇಳಿದೆಯಲ್ಲೋ ಅಜಿತ್, ಎಲ್ಲಿ ನೋಡಿದ್ಯೋ ನೀನು, ಕರ್ಕೊಂಡು ಬರ್ತೀನಿ ಅಂತಲೂ ಕೂಡ ಹೇಳಿ ಇವಾಗ ಹೀಗೆ ಬಂದಿದೆಯಲ್ಲ ಅಂದಾಗ, ಹೌದು ಅಮ್ಮ, ನಾನು ಶಾರದತ್ತೆನ ನೋಡಿದ್ದು ನಿಜ, ಅದು ಅವರೇನೆ, ಆದಷ್ಟು ಬೇಗ ಕಂಡುಹಿಡಿಲೇಬೇಕು ಅವರು ಎಲ್ಲಿದ್ದಾರೆ ಅಂತ ಹೇಳಿ. ಹಾಗೆ ಅವ್ರ ಹಿಂದೆ ದೊಡ್ಡ ಕುತಂತ್ರನೇ ನಡೀತಾ ಇದೆ. ನಾವು ಅವರನ್ನ ನೋಡಿದ ತಕ್ಷಣವೇ ಅವರನ್ನು ಅಲ್ಲಿಂದ ಎಸ್ಕೇಪ್ ಮಾಡಿಕೊಂಡು ಕರ್ಕೊಂಡೋಗಿದ್ದಾರೆ ಅಂತ ಹೇಳ್ತಾನೆ. ಈ ಕಡೆ ದೇವ ಏನಿದ್ದಳು ಫುಲ್ ಶಾಕ್ ಆಗ್ತಾಳೆ. ಏನು, ಶಾರದತ್ತೆನ ನೋಡಿದ್ಯಾ? ನಿಜವಾಗ್ಲೂ ಅದು ಅವರೇನೇನೋ ಅಜಿತ್, ಅದಕ್ಕೆ ಏನಾದರೂ ಸಾಕ್ಷಿ ಇದೆಯಾ ಅಂತ ಹೇಳಿ ತುಂಬಾ ಕುತೂಹಲದಿಂದ ಕೇಳ್ತಾ ಇರ್ತಾಳೆ. ಆಗ ಅಜಿತ್ ಇದನ್ನು, ಹೌದು, ಅದು ಶಾರದತ್ತೆನೇ. ಆ ಕರ್ಚೀಫು ಈ ಕಡೆ ಲಕ್ಷ್ಮಕ್ಕರ ಮನೇಲಿ ಇದ್ದಿದ್ದು, ಅದೇ ಕರ್ಚೀಫು ಶಾರದಾ ಅತ್ತೆ ಕೈಲಿ ಅವರು ಕೊಟ್ಟಿದ್ರಂತೆ. ಹಾಗಾಗಿ ನಮಗೆ ಅನುಮಾನ ಬಂದು ಆ ರೂಮ್ ಒಳಗಡೆ ಹೋಗಿ ನೋಡಿದಾಗ ಆ ಕರ್ಚೀಫ್ ಅಲ್ಲೇ ಬಿದ್ದಿತ್ತು, ಮತ್ತು ಶಾರದತ್ತೆನ ಅಲ್ಲಿಂದ ಎಸ್ಕೇಪ್ ಮಾಡಿಕೊಂಡು ಕರ್ಕೊಂಡೋಗಿದ್ರು ಅಂತ ಹೇಳಿ ಈ ಕಡೆ ಅಜಿತ್ ಹೇಳ್ತಾನೆ. ಇನ್ನೊಂದು ಕಡೆ ಎಲ್ಲರೂ ಕೂಡ ಆ ರೀತಿ ಹೇಳಿದಾಗ ಎಲ್ಲ ತುಂಬಾ ಖುಷಿಯಲ್ಲಿದ್ದವರು ಬೇಜಾರಾಗ್ತಾರೆ. ಇನ್ನು ಶ್ರವಣ್ ಇದ್ದವನು, ಸರಿ ಅಜಿತ್, ನಾನು ಈಗ ಕಳ್ಸೋಕ್ಕೆ ವಾಪಸ್ ಹೋಗ್ತೀನಿ, ಯಾಕಂದರೆ ನಾನು ಶಾರದನ ಹುಡ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಅಜಿತ್ ಇದ್ದನು, ಬೇಡ ಮಾವ, ನೀವು ಮನೇಲಿರಿ, ನಾನು ಅದನ್ನು ನೋಡ್ಕೊಳ್ತೀನಿ ಅಂತ ಹೇಳಿದಾಗ, ಇಲ್ಲ ಅಜಿತ್, ನಾನು ಹೋಗ್ತೀನಿ, ನಾನು ಅದನ್ನು ಅಡ್ರೆಸ್ ತಿಳ್ಕೊಂಡು ನೀನು ನನಗೆ ಲೊಕೇಶನ್ನ ಕಳಿಸ್ಬಿಡು, ನಾನು ಹೋಗಿ ಶಾರದನ ಹುಡುಕ್ತೀನಿ. ಅದೇಗೆ ಶಾರದಾ ಇಲ್ಲಿದ್ದವಳು ಅಷ್ಟು ಬೇಗ ಅಲ್ಲಿಗೆ ಹೋಗೋಕ್ಕೆ ಸಾಧ್ಯ ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ. ಆಗ ಸಂಗೀತ ಇದ್ದವಳು, ಹೌದು ಶ್ರವಣ್, ನೀನು ಹೋಗು, ಅಜಿತ್ ಇಲ್ಲೇ ಈ ಭಾಗ್ಯಮ್ಮನ ಹೊರಗಡೆ ಕರ್ಕೊಂಡು ಬರೋಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ತಾನೆ, ಯಾಕಂದರೆ ಅವರು ಕೂಡ ಪಾಪ ಇವಾಗ ತುಂಬಾ ಹುಷಾರಿಲ್ದಿರೋ ಕಾರಣ ಯಾರು ಕೂಡ ಅವ್ರನ್ನ ಬಿಡೋದಕ್ಕೆ ಹಾಕೋದಿಲ್ಲ. ಶ್ರವಣ್, ನೀನು ಕಳ್ಸೋಕ್ಕೆ ಹೋಗೋ, ಈ ಕಡೆ ಅಜಿತ್ ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಆ ಕೇಸ್ನ ನೋಡ್ಕೊತಾನೆ ಅಂತ ಹೇಳಿ ಈ ಕಡೆ ಸಂಗೀತ ಹೇಳ್ತಾಳೆ. ಇನ್ನೊಂದು ಕಡೆ ನಚ್ಚಿ ಇದ್ದವನು, ಭೂಮಿ ಹಾಗೆ ಅಜಿತ್ ಇಬ್ಬರು ಕೂಡ ಮಾತಾಡಿಕೊಂಡು ಕೂತಿರ್ಬೇಕಾದ್ರೆ ಅಣ್ಣ ಅದಕ್ಕೆ ಅಂತ ಹೇಳಿ ಬರ್ತಾನೆ. ಆಗ ಇಬ್ಬರಿಗೂ ಕೂಡ ತುಂಬಾ ಖುಷಿಯಾಗೋ ರೀತಿ ಮಾತಾಡ್ತಾನೆ. ಅಣ್ಣ, ನೀನು ಅದಕ್ಕೆನ ತುಂಬಾ ಇಷ್ಟಪಡ್ತಾ ಇದೀಯ ಅಂತ ನನಗೆ ಚೆನ್ನಾಗೇ ಗೊತ್ತಿದೆ, ಅದಕ್ಕೇನೂ ಕೂಡ ಹಾಗೆ, ಯಾಕಂದರೆ ವಂಶಿ ಅವ್ರು ಬಂದಾಗ ಅದಕ್ಕೆ ಮುಖದಲ್ಲಿ ಆ ಇದನ್ನು ನೋಡ್ಬಿಟ್ಟು ನನಗೆ ತುಂಬಾ ಕುತೂಹಲ ಆಗ್ತಿತ್ತು. ಯಾಕಂದರೆ ಅದಕ್ಕೆಗೆ ನಿಮ್ಮನ್ನು ಇವಳು ಅಂಜನಾ ಮಾತಾಡಿಸಿದ ತಕ್ಷಣವೇ ಅವರಿಗೆ ಆಗ್ತಾನೇ ಇರಲಿಲ್ಲ. ಹಾಗೆ ನೀವು ಕೂಡ ವಂಶಿಯವ್ರು ಬಂದಾಗ ಆ ರೀತಿಯೇ ಆಡ್ತಾಯಿದ್ರಿ, ತುಂಬಾ ಪ್ರೀತಿ ಜಾಸ್ತಿ ಆದಾಗ ಅದೇ ಥರ ಅಲ್ವಾ ಅಣ್ಣ ಅಂತ ಹೇಳಿದಾಗ ಅಜಿತ್ ಇದ್ದವನು, ಹೌದು ಕಣೋ, ನಿಜ, ನೀನು ಹೇಳ್ತಿರೋ ಮಾತು ನಿಜನೇ ಅಂತ ಹೇಳಿ ಈ ಕಡೆ ಅಜಿತ್ ಹೇಳ್ತಾನೆ. ಇನ್ನೊಂದು ಕಡೆ ಸರಿ ಆಯಿತು, ಇವಾಗ ಹೋಗಿ ಮಲ್ಕೊಳ್ಳೋ ಅಂತ ಹೇಳಿ ಆ ಕಡೆ ನಚ್ಚಿನ ಕಳಿಸ್ತಾರೆ. ಇನ್ನು ಭೂಮಿನೂ ಕೂಡ ಮಲ್ಕೊಂಡಿದ್ದಾದಮೇಲೆ ಅವಳು ಅಳ್ತಾ ಇರ್ತಾಳೆ. ಅಜಿತ್ ಇದನ್ನು ಎದ್ಬಿಟ್ಟು, ಯಾಕೆ ಭೂಮಿ ಅಳ್ತಾ ಇದೆಯಾ, ನಿನಗೆ ಇನ್ನೂ ಕೂಡ ನಿದ್ದೆ ಬಂದಿಲ್ವಾ, ಯಾಕೆ ನಿಮ್ಮಮ್ಮನ ನೋಡೋ ಹಾಗಾಗ್ತಿದ್ಯಾ ಅಂತಂದಾಗ, ಹೌದು ಸಾಹೇಬ್ರೆ, ನಮ್ಮ ಅಪ್ಪ ಅಮ್ಮ ಯಾರು ಅಂತಲೇ ಗೊತ್ತಿಲ್ಲ, ಆದರೆ ನಾನು ಸಾಕಿದ ಅಪ್ಪ ಅಮ್ಮಂಗೆ ಈ ರೀತಿ ಆಗಿದೆ, ನನ್ನ ಹಣೆ ಬರ ಏನು ಸಾಹೇಬ್ರೆ, ನಮ್ಮಪ್ಪ ನೋಡಿದ್ರೆ ಆ ರೀತಿ ಕೊಲೆ ಆದರು, ಆದರೆ ನಮ್ಮಮ್ಮನೇ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಜೈಲಿಗೆ ಹಾಕ್ಬಿಟ್ರು, ಇದೆಲ್ಲ ಏನು ಸಾಹೇಬ್ರೆ, ನಮ್ಮಮ್ಮ ಹಾಗೆ ನಮ್ಮಪ್ಪ ಇಬ್ಬರು ಕೂಡ ಏನು ಪಾಪ ಮಾಡಿದ್ರೋ ಗೊತ್ತಿಲ್ಲ, ನನ್ನಂಥವ್ಳನ್ನ ಸಾಕಿ ಈ ರೀತಿ ಕಷ್ಟ ಅನುಭವಿಸ್ತಾ ಇದ್ದಾರೆ,
ಹಾಗೆ ನಮ್ಮಪ್ಪ ಬದುಕಿದ್ರೆ ನಿಜವಾಗ್ಲೂ ನನ್ನನ್ನು ಯಾರು ಅವ್ರ ಹತ್ರ ಕೊಟ್ಟೋಗಿದ್ದು ಅಂತ ಹೇಳಿ ತಿಳ್ಕೊಬೋದಿತ್ತು. ನಮ್ಮಮ್ಮ ನೋಡಿದ್ರೆ ಈ ರೀತಿ ನಮ್ಮಪ್ಪನ ಕೊಲೆ ಕೇಸಲ್ಲಿ ಒಳಗಡೆ ಇದ್ದಾರೆ. ಏನು ಸಾಹೇಬ್ರೆ ಇದು ಅಂತ ಹೇಳಿ ತುಂಬಾ ಬೇಜಾರು ಮಾಡಿಕೊಂಡು ಅಳ್ತಾ ಇರ್ತಾಳೆ. ಆಗ ಅಜಿತ್ ಇದನು, ಭೂಮಿ, ಕಷ್ಟ ಮನುಷ್ಯಗೆ ಬರ್ದಲೆ ಮರಕ್ಕೆ ಬರೋದು. ನೀನು ಅಳ್ಬೇಡ ಭೂಮಿ, ಮುಂದೊಂದು ದಿನ ನಿನಗೆ ಎಲ್ಲದೂ ಒಳ್ಳೆಯದೇ ಆಗುತ್ತೆ. ನಾನು ಆ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇದಕ್ಕೆ ನಾನು ಭರವಸೆ ಕೊಡ್ತೀನಿ. ನೀನು ತಲೆ ಕೆಡಿಸ್ಕೊಡ್ಬೇಡ ಭೂಮಿ, ನಿನ್ನ ಜೊತೆ ಯಾವಾಗಲೂ ನಾನು ಇದ್ದೇ ಇರ್ತೀನಿ ಅಂತ ಹೇಳಿ ಭೂಮಿ ಕೈನ ಹಿಡ್ಕೊಂಡು ಅಜಿತ್ ಹೇಳ್ತಾನೆ. ಇನ್ನೊಂದು ಕಡೆ ಹೇಳಿದ್ದಾದಮೇಲೆ ಇಬ್ಬರು ಕೂಡ ಮಲ್ಕೊಳ್ತಾರೆ. ಮಲ್ಕೊಂಡಿದ್ದಾದಮೇಲೆ ಬೆಳಗ್ಗೆ ಎದ್ದ ತಕ್ಷಣವೇ ಈ ಕಡೆ ಅಜಿತ್ ಇದನು ಭೂಮಿ ಬರೋದ್ರೊಳಗೆ ಭೂಮಿಯಿಂದೆ ಕನಸು ಕಾಣ್ತಾ ಇರ್ತಾನೆ. ಭೂಮಿ, ನೀನಂದರೆ ನನಗೆ ತುಂಬಾ ಇಷ್ಟ, ನೀನು ಯಾವಾಗಲೂ ನನ್ನ ಜೊತೆಯಲ್ಲಿರೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ ಅವನು ಆ ರೀತಿ ಮಾತಾಡ್ತಾ ಇರ್ತಾನೆ. ಆದರೆ ಭೂಮಿ ನಿಜವಾಗ್ಲೂ ಅಲ್ಲಿಗೆ ಬಂದಿದ್ದಾಳೆ ಅಂತ ಅಜಿತ್ಗೆ ಗೊತ್ತೇ ಇರಲ್ಲ. ಇಲ್ಲಿಗೆ ಈ ಒಂದು ವಿಡಿಯೋ ಮುಕ್ತಾಯವಾಗಿರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.